ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನೊಂದು ಡಬಲ್ ಸ್ಟೆಪ್ಪಲ್ಲಿ ಅಂದರೆ 2 ಸ್ಟೆಪ್ಪಲ್ಲಿ ಗ್ರ್ಯಾಂಡ್ ಆಗಿರುವಂಥ ಒಂದು ಬ್ರೈಡಲ್ ಸೀರೆಗೆ ಹಾಕ್ಬೋದು, ಅದಕ್ಕಿಂತ ಒಂದು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ಅಂತಲೇ ಹೇಳ್ಬೋದು, ಅದನ್ನು ಮಾಡ್ತಾಯಿದ್ದೀನಿ. ಇದಕ್ಕೆ ನೀವು 750ಇಂದ 800 850ವರೆಗೂ ಚಾರ್ಜಸ್ ಮಾಡ್ಕೋಬೋದು. ಇದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬನ್ನಿ ಈಗ ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ಗಳನ್ನ ಏನೇನು ತೊಗೊಂಡಿದ್ದೀನಿ ಅಂತ ನೋಡೋಣ. 2 ಕಲರ್ ಆರಳೆ ದಾರ ಸುತ್ತಿಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉದ್ದದ್ದು ಫ್ಲವರ್ ಟೈಪ್ ಡಿಸೈನ್ ಬೀಡನ್ನ ತೊಗೊಂಡಿದ್ದೀನಿ. ಹಾಗೆ ಅದರ ಜೊತೆಗೆ ಸ್ಮಾಲ್ ರೌಂಡ್ ಬೀಡ್ ಕೂಡ ತೊಗೊಂಡಿದ್ದೀನಿ. ಮತ್ತು ಇವಾಗ ಇದಕ್ಕೆ ಕತ್ರಿ, ಕುಚ್ಚು ಕಟ್ಕೊಳ್ಳೋದಕ್ಕೆ ಸಿಲ್ಕ್ ಥ್ರೆಡ್ಡು, ಜರಿ ದಾರ, ದೊಡ್ಡ ಕಣಿನ ಸೂಜಿ ಕುಚ್ಚು ಕಟ್ಕೊಳ್ಳೋದಕ್ಕೆ, ಮತ್ತು ಕ್ರೋಶಾ ನೀಡಲ್ ನಂಬರ್ ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ನೀಡಲ್ ನಂಬರ್ 11, 10 ಅಥವಾ 11 ಯಾವುದಾದ್ರೂ ಯೂಸ್ ಮಾಡ್ಬೋದು. ಇವಾಗ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ಶುರು ಮಾಡೋಣ. ಮೊದಲಿಗೆ ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ಸ್ಯಾರಿ ಸೆರ್ಗೋದು ಆಪೋಸಿಟ್ ಕಲರ್ ಏನಿರುತ್ತೆ ಆ ಕಲರಿಂದ ಫಸ್ಟ್ ಸ್ಟೆಪ್ಪು ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ಹಾಗೆಯೇ ನಾನಿಲ್ಲಿ ದಾರದ ತುದಿಗೇನು ಗಂಟಾಕಿಟ್ಕೊಳ್ಳಲ್ಲ. ಲೆಫ್ಟ್ ಹ್ಯಾಂಡಿಂದ ದಾರನ ಬ್ಯಾಲೆನ್ಸ್ ಮಾಡಿಕೊಂಡು ನಂತರ ಸೀರೆ ಹಿಂಭಾಗಕ್ಕೆ ದಾರನ ಪ್ಲೇಸ್ ಮಾಡ್ಕೋಬೇಕು. ಆ ನಂತರ ನೀಡಲ್ ಸಹಾಯದಿಂದ ಸೀರೆ ಮೇಲ್ಭಾಗದಿಂದ ನೀಡಲ್ನ ಹಾಕಬೇಕು. ನೀಡಲ್ನ ಹಾಕಿ ದಾರನ ಪೂರ್ತಿ ಮೇಲಕ್ಕೆ ಎತ್ಕೋಬೇಕು. ದಾರನ ಪೂರ್ತಿ ಮೇಲಕ್ಕೆ ಎತ್ಕೊಂಡಿದ್ದಾದಮೇಲೆ ನೋಡಿ ಡೈರೆಕ್ಟಾಗಿ ಸೀರೆಗೇನೆ ದಾರನ ಗಂಟಾಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ದಾರಕ್ಕೆ ಗ್ಲೂ ಮಾಡಿ ನಾವು ಗ್ಲೂ ಹಾಕಿ ಪೇಸ್ಟ್ ಮಾಡಬೇಕು ಅನ್ನೋದು ಇರೋದಿಲ್ಲ, ದಾರ ಬಿಚ್ಚೋಗುತ್ತೆ ಅನ್ನೋ ಟೆನ್ಷನ್ ಇರೋದಿಲ್ಲ. ಸೊ ಇದನ್ನು ಕೊನೆಯಲ್ಲಿ ಕುಚ್ಚೊಳಗಡೆಗೆ ಹಾಕಿ ಸೇರಿಸ್ಕೊಂಡು ಕಟ್ಕೊಂಡ್ಬಿಟ್ರೆ ನಿಮಗೆ ಯಾವ ಟೆನ್ಷನ್ ಇರೋಲ್ಲ, ಬಿಚ್ಚೋಗೋ ಚಾನ್ಸಸ್ಸು ಇರೋದಿಲ್ಲ. ಇವಾಗ ನೋಡಿ ಗಂಟೆಲ್ಲ ಹಾಕ್ಕೊಂಡು ರೆಡಿ ಆದಮೇಲೆ ಒಂದು ಲಾಕ್ನ ಮಾಡ್ಕೋಬೇಕು, ಒಂದು ಹಾಫ್ ಕ್ರೋಶೆಟ್ನ ಮಾಡ್ಕೋಬೇಕು ಅಥವಾ ಸೊ ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ 5 ಚೈನ್ಗಳನ್ನ ಹಾಕ್ಕೊಳ್ಬೇಕು. ಮೊದಲಿಗೆ 5 ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅನ್ನೋದು ನೋಡಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು. ಇದು ಮೈಸೂರು ಸಿಲ್ಕ್ ಸೀರೆ ಇದೆ, ಯಾಕೆಂದರೆ ಇದು ಸ್ವಲ್ಪ ಸಾಫ್ಟಾಗಿರುತ್ತೆ ಅಲ್ಲ, ನಿಮಗೆ ಸ್ಟಿಫ್ನೆಸ್ ಇರೋದಿಲ್ಲ, ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ನೋಡಿ ನೀಟಾಗಿ ಈ ರೀತಿ ಮೈಸೂರು ಸಿಲ್ಕ್ ಸೀರೆಗಳಿಗೆ ನಾವು ನೀಟಾಗಿ ಮಾಡ್ಕೋಬೇಕಾಗುತ್ತೆ. ಈಗ ನೆಕ್ಸ್ಟು ಮತ್ತೆ 5 ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೀವು ಬೇಕಾದರೆ ಇದನ್ನು ಸ್ಪ್ಲಿಟ್ ಮಾಡ್ಕೋಬೋದು, 3 ಚೈನ್ ಆಗಿ ಕೂಡ ಮಾಡ್ಕೋಬೋದು. ಸೊ ನೆಕ್ಸ್ಟು 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ನೀವು 5 ಚೈನ್ ಬದಲು 6 ಚೈನ್ ಹಾಕ್ಕೊಳ್ಳಿ, ಯಾಕೆಂದರೆ 3 ಚೈನ್ ಸ್ಪ್ಲಿಟ್ ಮಾಡೋದ್ರಿಂದ 6 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನೋಡಿ ಇವಾಗ ಒಂದು ನಾವು ಬಿಗ್ ಬೀಡನ್ನ ತೊಗೊಂಡಿದ್ದೀವಲ್ಲ ಆ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ನೀವು ಬಿಗ್ ಬೀಡ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ಸೊ ನಿಮ್ಮ ಸೀರೆಗೆ ಯಾವುದು ಮ್ಯಾಚ್ ಆಗುತ್ತೆ ಅನಿಸುತ್ತೆ ನೀವು ಅದನ್ನು ತೊಗೊಂಡಿರ್ತೀರ ಆ ಬೀಡ್ಗಳನ್ನ ಯೂಸ್ ಮಾಡ್ಕೋಬೋದು. ಇವಾಗ ಬೀಡನ್ನ ಲಾಕ್ ಮಾಡಿ ನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಲಾಕ್ ಮಾಡಿದ್ದಾದಮೇಲೆ ನೋಡಿ ಇವಾಗ 6 ಚೈನ್ಗಳನ್ನ ಹಾಕ್ಕೊಳ್ಬೇಕು. 6 ಚೈನ್ಗಳನ್ನ ಹಾಕಿ ಸೀರೆನ ಸ್ವಲ್ಪ ಉಲ್ಟಾ ಮಾಡ್ಕೊಳ್ಳೋಣ. ಇವಾಗ ಸೀರೆನ ಉಲ್ಟಾ ಮಾಡಿಕೊಂಡು ನೋಡಿ ಇವಾಗ ಬೀಡ್ ಪಕ್ಕ ಲಾಕ್ ಇದೆಯಲ್ಲ ಆ ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ಕೊಂಡ್ಬಿಡೋಣ. ಮಾಡ್ಕೊಂಡಿದ್ದಾದ ನಂತರ 3 ಚೈನ್ಸ್ ಹಾಕಬೇಕು. 3 ಚೈನ್ ಹಾಕಿ ನೆಕ್ಸ್ಟ್ 6 ಚೈನ್ ಗ್ಯಾಪ್ ಇತ್ತಲ್ಲ ಅದರೊಳಗಡೆಗೆ ಮಧ್ಯಕ್ಕೆ ಅಥವಾ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಸೊ ಈ ರೀತಿ ಮಾಡಿದ್ದಾದಮೇಲೆ ಇವಾಗ ಸೀರೆನ ಸೀದಾ ಮಾಡ್ಕೊಳ್ಳೋಣ. ಸೀರೆನ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಳ್ತಾ ಇದ್ದೀನಿ. ತಿರುಗಿಸ್ಕೊಂಡಿದ್ದಾದಮೇಲೆ ಇವಾಗ ನಾವು ಕಂಬಗಳನ್ನ ಹಾಕಬೇಕು. ನೀವು ಇವಾಗ ಉಲ್ಟಾ ಮಾಡಿ 3 ಚೈನ್ ಹಾಕಿದ್ರಿ ಅಲ್ಲ ಅದು ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಆಗುತ್ತೆ. ಅದನ್ನು ಕೂಡ ನೀವು ಕೌಂಟ್ ಮಾಡಿಕೊಂಡು ಮುಂದಿನ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ನಾನಿಲ್ಲಿ ಟ್ರಿಪಲ್ ಕ್ರೋಶೆಟ್ ಮಾಡ್ತಾ ಇದ್ದೀನಿ. ಆ 6 ಚೈನ್ ಗ್ಯಾಪ್ಗೆ ಏನಿದೆ ಅದರೊಳಗಡೆಗೆ ನಾವಿವಾಗ ಟ್ರಿಪಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೋಬೇಕು. ಟ್ರಿಪಲ್ ಕ್ರೋಶೆಟ್ಟೇ ಮಾಡ್ಕೊಳ್ಳಿ, ಡಬಲ್ ಕ್ರೋಶೆಟ್ ಬೇಡ. ಯಾಕೆಂದರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಈ ಟ್ರಿಪಲ್ ಕ್ರೋಶೆಟ್ ಮಾಡಿದ್ರೆ ಅದು ವಿಸಿಬಲ್ ಇರುತ್ತೆ. ಇಲ್ಲ ಅಂದರೆ ನೀವು ಡಬಲ್ ಕ್ರೋಶೆಟ್ ಮಾಡಿದ್ರಿ ಅಂತ ಅಂದರೆ ನಾವು ಹಾಕಿರೋ ಕಂಬಗಳು ಆಲ್ಮೋಸ್ಟ್ ಮುಚ್ಕೊಂಡಂಗೆ ಕಾಣಿಸುತ್ತೆ, ಹಾಗಾಗಿ ಕಲರ್ ಕೂಡ ವಿಸಿಬಲ್ ಇರೋದಿಲ್ಲ. ಸೊ ಆದಷ್ಟು ಟ್ರಿಪಲ್ ಕ್ರೋಶೆಟ್ ಮಾಡಿಕೊಂಡ್ರೇ ಬೆಟರು.
ಸೊ ಟ್ರಿಪಲ್ ಕ್ರೋಶೆಟ್ ಎಲ್ರಿಗೂ ಗೊತ್ತಿರುತ್ತೆ. ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೋಬೇಕು. 6 ಎಳೆ ದಾರದೊಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಂಡು 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1. ಸೊ ಈ ರೀತಿ ನಾವು 16 ಕಂಬಗಳನ್ನ ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದಮೇಲೆ ನೋಡಿ ಕೊನೆಯಲ್ಲಿ ನಮಗೆ ಒಂದು ಬೇಸ್ ಲೈನ್ ಬೇಕಲ್ಲ, ಹಾಗಾಗಿ ಬೀಡ್ ಪಕ್ಕ ಲಾಕ್ ಇದೆಯಲ್ಲ, ಆ ಲಾಕಿಗೆ ಒಂದು ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಇದು ಕಂಬ ನಿಮಗೆ ಕೌಂಟಿಂಗ್ ಬರೋದಿಲ್ಲ, ಇದು ನಿಮಗೆ ಬೇಸ್ ಲೈನ್ ಆಗಿ ಬರುತ್ತೆ ಅಷ್ಟೇ. ಏಕೆಂದರೆ ರೈಟ್ ಸೈಡಲ್ಲಿ ಬೇಸ್ ಲೈನ್ ಇರುತ್ತೆ, ಲೆಫ್ಟ್ ಸೈಡಲ್ಲಿ ನಮಗೊಂದು ಬೇಸ್ ಲೈನ್ ಬೇಕು, ಹಾಗಾಗಿ ಅದು ಬೇಸ್ ಲೈನ್. ಅದಾದಮೇಲೆ ಮತ್ತೆ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ, ನೆಕ್ಸ್ಟು 3 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಅದಾದ ನಂತರ 5 ಚೈನ್ಗಳನ್ನ ಹಾಕ್ಕೋಬೇಕು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಸೊ ಟೋಟಲ್ ಆಗಿ ನಮಗೆ ಇಲ್ಲಿ 16 ಕಂಬಗಳನ್ನ ಮಾಡ್ಕೋಬೇಕು. ಅಂದರೆ 3 ಚೈನ್ನ ಕೂಡ ಕೌಂಟ್ ಮಾಡ್ಕೊಂಡು ಮಾಡಿರೋದು. ಸೊ ನೋಡಿ ನಾನು ಈಗ ನಿಮಗೆ ಹೇಳಿದೆ ಅಲ್ಲ, ಈ ಕಡೆ ನೀವು 6 ಚೈನ್ ಹಾಕೋದನ್ನು 3 ಚೈನ್ ಸ್ಪ್ಲಿಟ್ ಮಾಡಿ ಕೂಡ ಲಾಕ್ ಮಾಡ್ಬೋದು ಅಂತ. ಸೊ ನಾನು ಹಾಗಾಗಿ ಅದು ರೀತಿಯೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. 5 ಚೈನ್ ಆದಮೇಲೆ 3 ಚೈನ್ ಹಾಕಿ ಲಾಕ್ ಮಾಡಿದೆ, ಮತ್ತೆ 3 ಚೈನ್ ಹಾಕಿ ಲಾಕ್ ಮಾಡಿದೆ. ಸೊ 2 ಬಾರಿ 3 ಚೈನ್ ಹಾಕಿ ಲಾಕ್ ಮಾಡಿ, ಆನಂತರ ಬೀಡನ್ನ ಆ್ಯಡ್ ಮಾಡಿ, ಬೀಡನ್ನ ಲಾಕ್ ಮಾಡಿ, ಆನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಸೇಮ್ ಇನ್ನು ನಿಮಗೆ ಪ್ರೊಸೀಜರ್ ಕಂಟಿನ್ಯೂ ಆಗುತ್ತೆ. ಸೊ ಇದಾದಮೇಲೆ ನೆಕ್ಸ್ಟು 6 ಚೈನ್ಗಳನ್ನ ಹಾಕಬೇಕು. 6 ಚೈನ್ಗಳನ್ನ ಹಾಕಿ ಸೀರೆನ ಉಲ್ಟಾ ಮಾಡಿಬಿಟ್ಟು ಬೀಡ್ ಪಕ್ಕ ಲಾಕ್ ಇದೆಯಲ್ಲ, ಆ ಲಾಕ್ ಮೇಲೆ ಒಂದು ಲಾಕ್ನ ಮಾಡಿ, ಆನಂತರ 3 ಚೈನ್ ಗ್ಯಾಪ್ ಕೆಳಗಡೆಗೆ 3 ಚೈನ್ಸ್, ಲಾಕ್ ಮೇಲೆ ಲಾಕ್. ಅದಾದಮೇಲೆ ಸೀರೆನ ಸೀದಾ ಮಾಡ್ಕೋಬೇಕು. ಮತ್ತು ಇವಾಗ ನೋಡಿ, ಈಗ ಇಲ್ಲಿ ನೋಡಿ 6 ಚೈನ್ ಗ್ಯಾಪ್ ಒಳಗಡೆಗೆ 15 ಕಂಬಗಳು ಬರಬೇಕು. ಏಕೆಂದರೆ ನೀವು ಉಲ್ಟಾ ಮಾಡಿಬಿಟ್ಟು 3 ಚೈನ್ಸ್ ಹಾಕಿದ್ದೀರಲ್ಲ, ಅದು ಕೂಡ ಒಂದು ಕಂಬ, ಅದನ್ನು ಸೇರಿ 16 ಕಂಬ ಆಗುತ್ತೆ. ಬಟ್ ನೀವು ಆ 6 ಚೈನ್ ಗ್ಯಾಪ್ ಒಳಗಡೆಗೆ ಹಾಕ್ಕೋಬೇಕಾಗಿರೋದೆಷ್ಟು 15 ಕಂಬಗಳು. ಸೊ ಕರೆಕ್ಟಾಗಿ ಕೌಂಟ್ ಮಾಡಿ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ಪಿಗೆ ನಿಮಗೆ ಕಂಬಗಳು ಮಿಸ್ ಆಗಬಾರ್ದು, ಕರೆಕ್ಟಾಗಿ ಕೌಂಟ್ ಮಾಡಿನೇ ಮಾಡ್ಕೋಬೇಕು. ಇಲ್ಲಾಂದರೆ ನೆಕ್ಸ್ಟು ಸ್ಟೆಪ್ಪಲ್ಲಿ ಮಿಸ್ ಆಗಿಬಿಡುತ್ತೆ ಡಿಸೈನು, ಅದಕ್ಕೋಸ್ಕರ. ಸೊ ಎಲ್ಲ ಕಂಬ ಮಾಡ್ಕೊಂಡಿದ್ದೀನಿ. ಈಗ ಟೋಟಲ್ 16 ಕಂಬ ಆಯಿತು. ಅದಾದಮೇಲೆ ಬೇಸ್ ಲೈನ್ಗೆ ನಾವು ಆ ಲಾಕ್ ಇದೆಯಲ್ಲ, ಆ ಲಾಕ್ ಒಳಗಡೆ ನಾನು ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಅಂದ್ಕೊಳ್ತೀನಿ. ಲಾಕ್ ಒಳಗಡೆ ಒಂದು ಕಂಬ ಮಾಡಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ, ಅಂದರೆ 3 ಚೈನ್ ಗ್ಯಾಪ್ ನಿಮಗೆ ಎಲ್ಲಿಗೆ ಬರುತ್ತೆ ಅನ್ನೋ ಅಂದಾಜಿರುತ್ತೆ ಅಲ್ಲ, ಅಲ್ಲಿಗೆ ಲಾಕ್ ಮಾಡಿ. ಲಾಕ್ ಮಾಡಿದ್ಮೇಲೆ ಮತ್ತೆ 3 ಚೈನ್ಸ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ, ಮತ್ತೆ 5 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಬಿಡಿ. ಇದು ಮೈಸೂರು ಸಿಲ್ಕ್ ಸೀರೆ ಇರೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ, ನಿಮಗೆ ಸ್ಟಿಫ್ನೆಸ್ ಇರೋದಿಲ್ಲ, ರಿಂಕಲ್ಸ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಮೈಸೂರು ಸಿಲ್ಕ್ ಸೀರೆಗೆ ಬಿಗಿನರ್ಸ್ಗಳು ಹೊಸದಾಗಿ ಹಾಕ್ತಾ ಇರೋರು ನೋಡಿ ಮಾಡ್ಕೊಳ್ಳಿ. ಸೀರೆನ ಸ್ವಲ್ಪ ನೀಟಾಗಿ ಎಳೆದಿಡ್ಕೊಂಡು ಕರೆಕ್ಟಾಗಿ ಮಾಡ್ಕೊಳ್ಳಿ. ರಿಂಕಲ್ಸ್ ಬರ್ದಿರೋ ಥರ ನೀವು ನೋಡ್ಕೊಂಡು ಮಾಡ್ಕೋಬೇಕು, ಅಥವಾ 1 ಪಾಯಿಂಟ್ ಹಿಂದಕ್ಕೆ ಲಾಕ್ ಮಾಡ್ಕೊಳ್ಳಿ, ಕರೆಕ್ಟಾಗುತ್ತೆ. ಸೊ ನೋಡಿ ಈ ರೀತಿ ನಿಮಗೆ ಆರ್ಚ್ಗಳು ಬರುತ್ತೆ. ಸೊ ಇವಾಗ ನಾವು ಇದೇ ರೀತಿ ಎಲ್ಲ ಆರ್ಚ್ಗಳನ್ನೂ ಕಂಪ್ಲೀಟ್ ಮಾಡ್ಕೊಂಡು ಬಂದುಬಿಡೋಣ. ಸೊ ಈ 2 ಸ್ಟೆಪ್ ಡಿಸೈನ್ನ ಒಂದೇ ಸ್ಟೆಪ್ಪಲ್ಲಿ ಫಿನಿಷ್ ಮಾಡಿಬಿಡ್ಬೋದು. ನೋಡಿ ನಾನಿಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಎಂಡಿಂಗಲ್ಲೂ ಕೂಡ 5 ಚೈನಿಂದನೇ ಕಂಪ್ಲೀಟ್ ಮಾಡಿ ಎಂಡ್ ಮಾಡಿ 2 ಬಾರಿ ಲಾಕ್ ಮಾಡಿ ಥ್ರೆಡ್ನ ಕಟ್ ಮಾಡಿದ್ದೀನಿ. ಸೊ ಎಲ್ಲ ಆರ್ಚ್ಗಳು ಒಂದೇ ಸಮನಾಗಿ ಕರೆಕ್ಟಾಗಿ 16 ಕಂಬಗಳು ಲೆಕ್ಕದಲ್ಲಿ ಮಾಡ್ಕೊಂಡು ಬಂದಿದ್ದೀನಿ. ಆವಾಗ ನಿಮಗೆ ಎಲ್ಲ ಆರ್ಚ್ಗಳು ಒಂದೇ ಸಮ ಕಾಣಿಸ್ತಾ ಇರುತ್ತೆ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ಪು, ಸೆಕೆಂಡ್ ಸ್ಟೆಪ್ಪು ಕಲರ್ ಚೇಂಜ್ ಆಗುತ್ತೆ ಥ್ರೆಡ್ದು. ಇವಾಗ ಸ್ಯಾರಿ ಸೆರ್ಗು ಕಲರ್ ಏನಿರುತ್ತೆ ಆ ಕಲರ್ ಥ್ರೆಡ್ಡಿಂದ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ಇಲ್ಲೂ ಅಷ್ಟೇ ನಾವು ಫಸ್ಟ್ ಸ್ಟೆಪ್ ಹೇಗೆ ಥ್ರೆಡ್ನ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಗಂಟು ಹಾಕ್ಕೊಂಡ್ವಿ ಎಲ್ಲ ಸೀರೆಗೇ ಡೈರೆಕ್ಟಾಗಿ, ಅದೇ ರೀತಿಯೇ ಮಾಡ್ಕೋಬೇಕು. ಡೈರೆಕ್ಟಾಗಿ ಇಲ್ಲಿ ಸೀರೆಗೆ ಫಸ್ಟು ಲಾಕ್ ಮಾಡ್ಕೊಂಬಿಡೋಣ. ದಾರ ಪೂರ್ತಿ ಎತ್ಕೊಂಡ್ಬಿಟ್ಟು ಮೇಲಕ್ಕೆ 2 ಗಂಟು ಹಾಕ್ಕೊಂಡು ಕಟ್ಕೋಬೇಕು. ಕಟ್ಕೊಂಡಿದ್ದಾದ ನಂತರ ನಾವಿವಾಗ 5 ಚೈನ್ಸ್ದು ಸ್ಟಾರ್ಟಿಂಗ್ ಒಂದು ಲಾಕ್ ಮಾಡಿದ್ದೀವಲ್ಲ, ಆ ಲಾಕ್ ಮೇಲೆ ಈಗ ಲಾಕ್ ಮಾಡಬೇಕು. ಇದನ್ನು ಸೀರೆಗೆ ಲಾಕ್ ಮಾಡೋಲ್ಲ ನಾವು, ಫಸ್ಟು ಸ್ಟೆಪ್ಪಲ್ಲಿ ಮಾತ್ರ ಸೀರೆಗೆ ಲಾಕ್ ಮಾಡಿರ್ತೀವಲ್ಲ, ಇದನ್ನು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ಸ್ ಹಾಕ್ಕೊಳ್ಳಿ. ನಂತರ ಲಾಕ್ ಮೇಲೆ ಒಂದು ಲಾಕ್, ಲಾಕ್ ಮೇಲೊಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದಾದಮೇಲೆ ಇವಾಗ ನೋಡಿ ನಾವಿವಾಗ 16 ಕಂಬಗಳನ್ನ ಹಾಕಿದ್ದೀವಲ್ಲ, 16 ಕಂಬದಲ್ಲಿ ಮೊದಲನೇ ಕಂಬ ಅಂದರೆ 3 ಚೈನ್ ಏನು ಹಾಕಿರ್ತೀವಿ ಅದನ್ನು ಕಂಬ ಅಂತ ಕನ್ಸಿಡರ್ ಮಾಡ್ತಿಲ್ಲ, ಆ ಕಂಬನ ಬಿಟ್ಬಿಡಬೇಕು. ಆ ಮೊದಲನೇ ಕಂಬ ಮತ್ತು 2ನೇ ಕಂಬದ ಮಧ್ಯಕ್ಕೆ ಡಬಲ್ ಕ್ರೋಶೆಟ್ನ ಮಾಡಬೇಕು. ಮೊದಲನೇ ಕಂಬನ ಹಾಗೆ ಬಿಡಬೇಕು,
ಮೊದಲನೇ ಕಂಬನ ಫಸ್ಟು ಒಂದು ಗ್ಯಾಪ್ ಕೊಟ್ಬಿಡಿ. ಅಂದರೆ ಬೇಸ್ ಲೈನ್ ಮತ್ತು ಮೊದಲನೇ ಕಂಬ ಅಂದರೆ 3 ಚೈನ್ ಹಾಕಿರ್ತೀವಲ್ಲ ಅದು 2 ಗ್ಯಾಪ್ ಬರುತ್ತೆ. ಅದಾದಮೇಲೆ ಏನು 1 and 2 ನಾನಿಲ್ಲಿ ಕಂಬಗಳ ಮಧ್ಯಕ್ಕೆ ಕಂಬ ಹಾಕ್ತಾಯಿದ್ದೀನಿ. ಸೇಮ್ ಜಾಗದಲ್ಲಿ 3 ಕಂಬಗಳನ್ನ ಮಾಡ್ತಾಯಿದ್ದೀನಿ. ಒಂದೇ ಜಾಗಕ್ಕೆ 3 ಡಬಲ್ ಕ್ರೋಶೆಟ್ಟು. 3 ಕಂಬ ಆದಮೇಲೆ ಒಂದು ಸ್ಮಾಲ್ ರೌಂಡ್ ಬೀಡ್ ನಾವೇನು ತಗೊಂಡಿದ್ದೀವಲ್ಲ ಆ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿದ್ದಾದಮೇಲೆ ನೋಡಿ ನೆಕ್ಸ್ಟು ಮತ್ತೆ 2 ಕಂಬನ ಗ್ಯಾಪ್ ಕೊಡಬೇಕು. 2 ಕಂಬ ಗ್ಯಾಪ್ ಕೊಟ್ಟು 2 ಕಂಬನ ಗ್ಯಾಪ್ ಕೊಟ್ಟಿದ್ದಾದಮೇಲೆ 2 ಕಂಬಗಳ ಮಧ್ಯಕ್ಕೆ ಮತ್ತೆ ಒಂದೇ ಜಾಗಕ್ಕೆ 3 ಕಂಬಗಳು ಬರಬೇಕು. ಒಂದೇ ಜಾಗದಲ್ಲಿ ಬರಬೇಕು 3 ಕಂಬಗಳು. ಮಧ್ಯದಲ್ಲಿ 2 ಕಂಬ ನಿಮಗೆ ಗ್ಯಾಪ್ಗಳು ಬರುತ್ತೆ. 3 ಕಂಬ ಹಾಕ್ಕೋಬೇಕು. ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ನೀವಿಲ್ಲಿ ರೌಂಡ್ ಬೀಡ್ಗಳು ನಿಮಗೆ ಈಗ ಕಟ್ಟಿಂಗ್ಸ್ದು ಡಿಸೈನ್ ಬೀಡ್ಸ್ಗಳು ಕೂಡ ಸಿಗುತ್ತೆ. ಆ ಥರದ ಬೀಡನ್ನ ಕೂಡ ನೀವು ಯೂಸ್ ಮಾಡ್ಬೋದು. ಚೆನ್ನಾಗಿ ಕಾಣಿಸುತ್ತೆ. ಅದು ಕೂಡ ಒಂಥರ ಡಿಸೈನ್ ವೆರೈಟಿಯಾಗಿ ಕಾಣಿಸುತ್ತೆ ನೋಡಿ. ಇವಾಗ ಮತ್ತೆ ನೆಕ್ಸ್ಟು 2 ಕಂಬ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟಿದ್ದಾದಮೇಲೆ ಮತ್ತೆ ಏನು ಒಂದೇ ಜಾಗಕ್ಕೆ 3 ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಒಂದು ಬೀಡು, 3 ಕಂಬ 1 ಬೀಡ್, 3 ಕಂಬ 1 ಬೀಡು. ಬಟ್ ಸೇಮ್ ಜಾಗಕ್ಕೆ 3 ಕಂಬಗಳು ಬರುತ್ತೆ. ಸೇಮ್ ಜಾಗಕ್ಕೆ ನಿಮಗೆ 3 ಕಂಬಗಳು ಬರುತ್ತೆ. ಆರ್ಚ್ ಮಾತ್ರ ಕಂಪ್ಲೀಟ್ ಏನು ರೌಂಡ್ ಶೇಪ್ ತುಂಬ ನೀಟಾಗಿ ಬರುತ್ತೆ. ಏಕೆಂದರೆ ನಾವಿಲ್ಲಿ 16 ಕಂಬಗಳನ್ನ ಮಾಡ್ಕೊಂಡಿರ್ತೀವಿ. ಬಟ್ ಇಲ್ಲಿ ನಮಗೆ 3 ಕಂಬಗಳು ಒಂದೊಂದು ಜಾಗದಲ್ಲಿ ಬರುತ್ತೆ. ಸೊ ಎಷ್ಟು ಎಕ್ಸ್ಟ್ರಾ ಕಂಬಗಳು ಆಗುತ್ತೆ ಅಲ್ವಾ, ಹಾಗಾಗಿ ನೋಡಿ ಈ ರೀತಿ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಎಂಡಿಂಗಲ್ಲೂ ಕೂಡ ನಿಮಗೆ 1 ಕಂಬ ಉಳ್ಕೊಳ್ಳುತ್ತೆ. ಬೇಸ್ ಲೈನ್ ಮತ್ತು 1 ಕಂಬ ಉಳ್ಕೊಳ್ಳುತ್ತೆ. ಅದಾದಮೇಲೆ ನೆಕ್ಸ್ಟು 3 ಚೈನ್ ಗ್ಯಾಪ್ ಲಾಕ್ ಇದೆಯಲ್ಲ ಅದ್ರ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ. ಆ ನಂತರ 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡಬೇಕು. ಸೊ ಈ ರೀತಿ ನಿಮಗೆ ಆರ್ಚ್ಗಳು ಬರುತ್ತೆ. ಮತ್ತು 5 ಚೈನ್ ಗ್ಯಾಪ್ ಕೆಳಗಡೆಗೆ ಕರೆಕ್ಟಾಗಿ 5 ಚೈನ್ಸ್ ಹಾಕ್ಕೊಳ್ಳಿ. ಅಥವಾ ಅದು ರೀಚ್ ಆಗಿಲ್ಲ ಅಂದರೆ ಒಂದು ಎಕ್ಸ್ಟ್ರಾ ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಏನು ಅದು ಹತ್ರಕ್ಕೆ ಬರಬಾರ್ದು, ನೀಟಾಗಿ ಫಿನಿಶಿಂಗ್ ಕೊಡಬೇಕು. ನೋಡಿ ಈ ರೀತಿಯಲ್ಲಿ ನಿಮಗೆ ಕಂಬಗಳು ಫಿನಿಶಿಂಗ್ ಬರುತ್ತೆ. ಆರ್ಚು ನಿಮಗೆ ಟೋಟಲ್ ಆಗಿ 24 ಕಂಬಗಳು ಬರುತ್ತೆ ಸೆಕೆಂಡ್ ಸ್ಟೆಪ್ಪಲ್ಲಿ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಕಲರ್ ಕಾಂಬಿನೇಷನ್ ಅಂತೂ ಚೆನ್ನಾಗಿದ್ದರೆ ಅಂತೂ ಅದಂತೂ ಹೈಲೈಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಲೈಟ್ ಆ್ಯಂಡ್ ಡಾರ್ಕ್ ಆಗಿ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಇದಕ್ಕೆ ನಾವು ಈಗ ಕುಚ್ಚುಗಳನ್ನ ಕಟ್ಕೊಳ್ಳೋಣ. ನಾನು ಇವಾಗ ಬೇಸ್ ಲೈನ್ದು ಏನು ದಾರ ಇದೆ ಆ ಕಲರಿಂದ ಕುಚ್ಚನ್ನ ಕಟ್ಕೊಂಡಿದ್ದೀನಿ. 187 ದಾರ ತೊಗೊಂಡಿದ್ದೀನಿ ಕುಚ್ಚು ಕಟ್ಕೊಳ್ಳೋದಕ್ಕೆ. ಮತ್ತು ದಪ್ಪನಾಗಿ ನೀಟಾಗಿ ಆರ್ಚ್ ಲೆವೆಲಿಗೆ ಕುಚ್ಚುಗಳನ್ನ ಕಟ್ಕೊಳ್ಳಿ. ಮತ್ತು ಕುಚ್ಚುಗಳನ್ನ ಕಟ್ಟೋದಕ್ಕೆ ಮುಂಚೆ ಐರನ್ ಮಾಡಿ ಕುಚ್ಚುಗಳನ್ನ ಕಟ್ಟಿ. ಆವಾಗ ನಿಮಗೆ ಬೇಗ ಹಾಳಾಗೋದಿಲ್ಲ. ಮತ್ತು ದಪ್ಪನಾಗಿ ಕುಚ್ಚು ಕಟ್ಟಬೇಕು, ತುಂಬ ಉದ್ದ ಕುಚ್ಚು ಕಟ್ಟಬೇಡಿ, ಅದರಿಂದನೂ ಹಾಳಾಗುತ್ತೆ. ಸೊ ಆದಷ್ಟು ಆರ್ಚ್ ಲೆವೆಲಿಗೆ ಕುಚ್ಚುಗಳನ್ನ ಕಟ್ಕೊಳ್ಳಿ. ಸೊ ಈ ಡಿಸೈನು ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಡಿಸೈನ್ ಹೇಗಿತ್ತಂತ ಕಮೆಂಟ್ ಮಾಡಿ ತಿಳಿಸಲು ಮರಿಬೇಡಿ. ಮತ್ತು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.